ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವಂತಹ ಟಾಪ್ 18 ಸುದ್ದಿಗಳನ್ನು ನೋಡೋಣ. ವಯಸ್ಸು 75 ವರ್ಷ ಆಗ್ತಾ ಇದ್ದಂತೆಯೇ ಬೇರೆಯವರಿಗೆ ಜಾಗ ಬಿಟ್ಟುಕೊಡಬೇಕು ಅಂತ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ನಿಮಗೆ 75 ವರ್ಷ ತಲುಪಿದಾಗ ಅದರ ಅರ್ಥ ನೀವು ಹಿಂದೆ ಸರಿಬೇಕು, ಇತರರಿಗೆ ದಾರಿ ಮಾಡಿಕೊಡಬೇಕು ಅಂತ ಮೋಹನ್ ಭಾಗವತ್ ಅವರು ಹೇಳಿರುವಂಥದ್ದು ರಾಜಕೀಯವಾಗಿ ಚರ್ಚೆ ಹುಟ್ಟುಹಾಕಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವತ್ ಅವರು ಮಾತನಾಡಿದರು. ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ 25 ವರ್ಷ ತುಂಬುತ್ತಾ ಇದೆ. ಹಾಗಾಗಿಯೇ ಈ ಹೇಳಿಕೆ ನೀಡಿದ್ದಾರೆ ಅಂತ ಪ್ರತಿಪಕ್ಷಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ಚುನಾವಣೆ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ಅವರು 6 ತಿಂಗಳ ಹಿಂದೆ ಯಾರೇ ಆಯ್ಕೆಯಾಗಿದ್ರು ಮತ್ತೆ ಚುನಾವಣೆ ನಡೆಸ್ತೀವಿ, ಚುನಾವಣೆ ಮೂಲಕ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಹೇಳಿದರು. ವಿಜೇಂದ್ರ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀವಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಕೂಡ ಜೋಶಿ ಹೇಳಿದರು. ಇಷ್ಟೇ ಎಲ್ಲದರ ಮಧ್ಯೆ BY ವಿಜೇಂದ್ರ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ನಾಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. RCB ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನರ ಸಾವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾದ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ವರದಿ ನೀಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ಸಂಪುಟಗಳಲ್ಲಿ ವರದಿ ಕೊಟ್ಟಿದ್ದು ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸ್ತೀವಿ ಅಂತ ಹೇಳಿದರು. ಬೆಂಗಳೂರಿನ ಬೀದಿ ನಾಯಿಗಳಿಗೆ ಚಿಕನ್ ಬಿರಿಯಾನಿ ನೀಡೋದಕ್ಕೆ ಮುಂದಾಗಿರುವ BBMP ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬೀದಿ ನಾಯಿಗಳಿಗೆ ಮಾಂಸದ ರುಚಿ ತೋರಿಸ್ತಾರೆ, ಆಮೇಲೆ ಯೋಜನೆಯನ್ನು ಅರ್ಥಕ್ಕೆ ನಿಲ್ಲಿಸ್ತಾರೆ, ಕೊನೆಗೆ ಬೀದಿ ನಾಯಿಗಳು ಮಕ್ಕಳು, ವೃದ್ಧರು, ಮನುಷ್ಯರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತವೆ ಅನ್ನುವಂಥದ್ದು ಜನರ ಆಕ್ರೋಶದ ಮಾತು. ಬೆಂಗಳೂರು ನಗರ ಉಸ್ತುವಾರಿ ಸಚಿವ DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಕೇಳಿದರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದರು. ಬೀದಿ ನಾಯಿಗಳ ಮಾಂಸದೂಟಕ್ಕೆ BBMP 2.80 ಕೋಟಿ ರೂಪಾಯಿಗಳ ಟೆಂಡರ್ ಕರೆದಿದೆ. 8 ವಲಯಗಳ 125 ಸ್ಥಳಗಳಲ್ಲಿ ನಾಯಿಗಳಿಗೆ ಪ್ರತಿದಿನ ಮಾಂಸಾಹಾರ ನೀಡುವುದಕ್ಕೆ ನಿರ್ಧರಿಸಲಾಗಿದೆ. ಕಲಬುರಗಿಯ ಸರಾಫ್ ಬಜಾರ್ ಏರಿಯಾದಲ್ಲಿ ಹಾಡಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಕಳ್ಳರು 2 ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನು ದರೋಡೆ ಮಾಡಿದ್ದಾರೆ. ಮಾಲೀಕನ ಕೈಕಾಲು ಕಟ್ಟಿ CCTV ಬಂದ್ ಮಾಡಿ DVR ಆಫ್ ಮಾಡಿ 2 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಅಂಗಡಿ ಮಾಲೀಕನಿಂದ ಮಾಹಿತಿ ಕಲೆ ಹಾಕ್ತಿರುವಂತಹ ಪೊಲೀಸರು 5 ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ಸಂಚಲನ ಸೃಷ್ಟಿಸಿದ್ದ ವಿಜಯಪುರದ ಮನಗೂಳಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 12 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಕಳ್ಳರಿಂದ 39 ಕೆಜಿ ಚಿನ್ನ ಸೇರಿದಂತೆ 1.16 ಕೋಟಿ ರೂಪಾಯಿ ನಗದನ್ನು ಕೂಡ ಸೀಸ್ ಮಾಡಲಾಗಿದೆ. 25 ಮೇ 2025ರಂದು ಈ ದರೋಡೆ ನಡೆದಿತ್ತು. ಮೊದಲು 3ರನ್ನ ಬಂಧಿಸಲಾಗಿತ್ತು. ಅವರು ನೀಡಿರುವಂತಹ ಸುಳಿವಿನ ಮೇರೆಗೆ ಇತರರನ್ನ ಬಂಧಿಸಲಾಗಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತದಲ್ಲೂ ತೀವ್ರ ಹಾನಿಯಾಗಿದೆ, ಸಾವು ನೋವುಗಳಾಗಿವೆ ಅಂತೆಲ್ಲ ವಿದೇಶಿ ಮಾಧ್ಯಮಗಳು ವರದಿಯನ್ನ ಮಾಡಿತ್ತು. ಈ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಕಿಡಿಕಾಡಿದ್ದಾರೆ. ಚೆನ್ನೈನಲ್ಲಿ ನಡೆದಂತಹ ಮದ್ರಾಸ್ IIT ಘಟಿಕೋತ್ಸವದಲ್ಲಿ ಮಾತನಾಡಿದ ಧೋವಲ್, ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಸ್ಥಳಗಳಿಗೆ ಹಾನಿಯಾಗಿರುವ ಬಗ್ಗೆ ಒಂದೇ ಒಂದು ಫೋಟೋ ತೋರಿಸಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ ಭಾರತದ ಸೇನಾಪಡೆಗಳ ಸಾಮರ್ಥ್ಯವನ್ನ ಹಾಡಿ ಹೊಗಳಿದರು. ಮಹಾರಾಷ್ಟ್ರ ಸಚಿವ ಸಂಜಯ್ ಶಿರ್ಸಾತ್ ರೂಮ್ನಲ್ಲಿ ಕಂತೆ ನೋಟ್ಗಳಿರುವ ಸೂಟ್ ಕೇಸ್ ವಿಡಿಯೋ ವೈರಲ್ ಆಗಿದೆ. ಮಂಚದ ಮೇಲೆ ಸಚಿವ ಸಂಜಯ್ ಕೂತಿದ್ದಾರೆ. ಮಂಚದ ಪಕ್ಕದಲ್ಲೇ ಇರುವ ಸೂಟ್ ಕೇಸ್ ತುಂಬಾ ಕಂತೆ ನೋಟ್ಗಳು ಇರುವಂಥದ್ದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸಚಿವ ಸಂಜಯ್ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸಿವೆ. ಮಗಳ ಇನ್ಸ್ಟಾಗ್ರಾಮ್ ರೀಲ್ಸ್ ಹುಚ್ಚಿಗೆ ಬೇಸತ್ತು ತಂದೆಯೇ ಗುರುಗ್ರಾಮದ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ರನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಎನ್ನಲಾಗಿತ್ತು. ಆದರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನನ್ನ ದುಡ್ಡಲ್ಲಿ ನೀನು ಬದುಕ್ತಿದ್ಯಾ ಅಂತ ಮಗಳು ನಿಂದಿಸಿದ್ದಕ್ಕೆ ಕೋಪಗೊಂಡು ಹತ್ಯೆ ಮಾಡಿದ್ದಾಗಿ ಆರೋಪಿ ತಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ 22 ನಕ್ಸಲೀಯರು ಪೊಲೀಸರಿಗೆ ಶರಣಾಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಗಡಿ ಭದ್ರತಾ ಪಡೆ ಮತ್ತು ITBP ಅಧಿಕಾರಿಗಳ ಮುಂದೆ ನಕ್ಸಲೀಯರು ಶರಣಾಗಿದ್ದಾರೆ. ಶರಣಾದ 22 ನಕ್ಸಲರ ಸುಳಿವು ನೀಡಿದವರಿಗೆ 37.5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಹಿಮಾಚಲ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಹಲವು ಜಿಲ್ಲೆಗಳು ಪ್ರವಾಹದಿಂದ ತತ್ತರಿಸಿ ಹೋಗಿವೆ. ಜೂನ್ 20ರಿಂದ ಜುಲೈ 10ರವರೆಗೆ 91 ಮಂದಿ ಮೃತಪಟ್ಟಿದ್ದಾರೆ ಅಂತ ಹಿಮಾಚಲ ಸರ್ಕಾರ ಮಾಹಿತಿ ನೀಡಿದೆ. ಮಂಡಿ, ಸೋಲನ್, ಕುಲ್ಲು, ಚಂಬಾ ಜಿಲ್ಲೆಗಳಲ್ಲಿ ಅಧಿಕ ಸಾವುಗಳಾಗಿದ್ದಾವೆ.
ಇನ್ನು ಮಂಡಿ ಜಿಲ್ಲೆಯಲ್ಲಿ ಸಂತ್ರಸ್ತರ ರಕ್ಷಣೆಗೆ ತಾತ್ಕಾಲಿಕ ರೋಪ್ ವೇ ಸೇವೆಯನ್ನು ಆರಂಭಿಸಲಾಗಿದೆ. ನದಿ ಗುಡ್ಡಗಾಡು ಪ್ರದೇಶದಲ್ಲಿರುವ ಸರದ್ ವಿಧಾನಸಭಾ ಕ್ಷೇತ್ರದ 12 ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಸರ್ಕಾರ ರೋಪ್ ವೇ ವ್ಯವಸ್ಥೆ ಮಾಡಿದೆ. ಮಳೆಯಿಂದ ಅಮೆರಿಕದ ಟೆಕ್ಸಾಸ್ನಲ್ಲಿ ಭಯಾನಕ ಪ್ರವಾಹ ಉಂಟಾಗಿದೆ. ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದ್ದು ಈವರೆಗೂ 120 ಮಂದಿ ಸಾವಿಗೀಡಾಗಿದ್ದಾರೆ. ಕೌಂಟಿಯಲ್ಲಿ ಪ್ರವಾಹ ಜೋರಾಗಿದ್ದು ಈ ಪ್ರದೇಶದಲ್ಲಿ ಸಾವು ನೋವು ಹೆಚ್ಚಾಗ್ತಾ ಇದೆ. ಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ರಕ್ಷಣಾ ತಂಡಗಳು ಹರಸಾಹಸ ಪಡ್ತಾ ಇದ್ದಾವೆ. ಆಕ್ಸಿಯಂ 4 ಮಿಷನ್ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು ತಂಡ ಜುಲೈ 14ರಂದು ಭೂಮಿಗೆ ಮರಳಲಿದ್ದಾರೆ. ಬಾಹ್ಯಾಕಾಶ ಕೇಂದ್ರದಿಂದ ನಿಗದಿಯಂತೆ ಜುಲೈ 10ರಂದು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು. ಆದರೆ 4 ದಿನ ತಡವಾಗಿದ್ದು ಜುಲೈ 14ರಂದು ಬೆಳಗ್ಗೆ 7 ಗಂಟೆಗೆ ಭೂಮಿಗೆ ಲ್ಯಾಂಡ್ ಆಗಲಿದ್ದಾರೆ. ಜೂನ್ 25ರಂದು ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ಅವರು ತೆರಳಿದ್ದರು. ಊರಿನ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮದುವೆಯಾದ ಜೋಡಿಗೆ ಗ್ರಾಮಸ್ಥರು ಹೊಲ ಉಳುಮೆ ಮಾಡುವ ಶಿಕ್ಷೆ ಕೊಟ್ಟಿದ್ದಾರೆ. ಒಡಿಶಾದ ರಾಯಗಢದಲ್ಲಿ ಈ ಘಟನೆ ನಡೆದಿದೆ. ಎತ್ತುಗಳಂತೆ ನೊಗ ಎಳೆದು ಹೊಲ ಉಳುಮೆ ಮಾಡುವಂತೆ ನವದಂಪತಿಗೆ ಗ್ರಾಮಸ್ಥರು ಶಿಕ್ಷೆ ನೀಡಿ ಕೋಲಿನಿಂದ ಹಲ್ಲೆ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಮತ್ತೆ ಮುಂದುವರೆದಿದೆ. ಆಗಸ್ಟ್ 1ರಿಂದ ಕೆನಡಾದಿಂದ ಆಮದು ಮಾಡಿಕೊಳ್ಳಲು ಬಯಸುವಂತಹ ವಸ್ತುಗಳ ಮೇಲೆ 35% ಸುಂಕ ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಅಮೆರಿಕದ ಮೇಲೆ ಪ್ರತೀಕಾರಕ್ಕೆ ಮುಂದಾದರೆ ಇನ್ನಷ್ಟು ಸುಂಕ ವಿಧಿಸುವುದಾಗಿಯೂ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಕುರಿತ ಅಧ್ಯಯನ ಪೂರ್ಣಗೊಂಡಿದೆ. ಮಾಜಿ ಸಿಜೆಐ ನ್ಯಾಯಮೂರ್ತಿ ಜೆಎಸ್ ಖೇಹರ್ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಯನ ನಡೆದಿದ್ದು ಈ ವರದಿಯನ್ನು ಜೆಪಿಸಿ ಮುಂದೆ ಇವತ್ತು ಪ್ರಸ್ತಾಪಿಸಲಾಗಿದೆ. ಜೆಪಿಸಿ ಸಭೆಯಲ್ಲಿ ನಿವೃತ್ತ ಸಿಜೆಐ ಚಂದ್ರಚೂಡ್, ಸಂಸದೆ ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಂಗ್ಲೆಂಡ್ನಲ್ಲಿ ನಡೀತಾ ಇರುವ 3ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಇಂಗ್ಲೆಂಡ್ ತಂಡ 387 ರನ್ಗಳ ಭಾರತದ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 187 ರನ್ ಗಳಿಸಿ ಆಲ್ಔಟ್ ಆಗಿದ್ದಾರೆ. 2ನೇ ದಿನವಾದ ಇಂದು ಬ್ಯಾಟಿಂಗ್ ಆರಂಭಿಸಿರುವಂತಹ ಟೀಂ ಇಂಡಿಯಾ ಈಗ 1 ವಿಕೆಟ್ ನಷ್ಟಕ್ಕೆ 69 ರನ್ಗಳನ್ನು ಪೇರಿಸಿದ್ದು ಕನ್ನಡಿಗರಾಗಿರುವ ಕೆಎಲ್ ರಾಹುಲ್ ಮತ್ತು ಕರಣ್ ನಾಯರ್ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಕುರ್ಚಿಗಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರಹಸನಗಳಿಗೆ ಕೊನೆಯೇ ಇಲ್ವೇನೋ ಅಂತ ಕಾಣಿಸ್ತಾ ಇದೆ. ದೆಹಲಿ ಪ್ರವಾಸ ಮುಗಿಸಿ ಬರ್ತಾ ಇದ್ದಂತೆ ಉಪಮುಖ್ಯಮಂತ್ರಿಯವರು ಕುರ್ಚಿ ಬಗ್ಗೆ ಬಹಳ ಒಗ್ಗಟ್ಟಿನ ಮಾತುಗಳನ್ನು ಆಡ್ತಾ ಇದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ. ಸಿಎಂ ಉತ್ತರ ಕೊಟ್ಟ ಮೇಲೆ ಮುಗೀತು ಅಂತ ಒಂದ್ಸಲ ಹೇಳಿದರೆ ಆಮೇಲೆ ಶ್ರಮ ಎಲ್ಲಿರುತ್ತೋ ಫಲ ಅಲ್ಲಿರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಖರ್ಗೆ ಅವರು ಕೊಟ್ಟ ದೀಕ್ಷೆ ಸ್ವೀಕರಿಸಿದ್ದೇನೆ ಅಂತ ಕೂಡ ಮತ್ತೊಂದು ಬಾರಿ ಹೇಳಿದರು. ಕಡೆಗೆ ಕುರ್ಚಿ ಖಾಲಿ ಇದೆ, ಮೊದಲು ಕೂತ್ಕೊಳ್ಳಿ ಅಂತಾನು ನಾಯಕತ್ವ ಬದಲಾವಣೆ ಕೂಗಿಗೆ ಮರುಜೀವ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ದಂಗೆ ಕಾಣ್ತಾ ಇದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಸಿಎಂ ಅವರ ನಂತರ ನಮ್ಮ ಡಿ.ಕೆ. ಶಿವಕುಮಾರ್ ಹೋಗಬೇಕು. ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಚಿಕಾಲಿ ಈಗ 101 ವ್ಯಾಖ್ಯಾನವಿರಲಿ, ತಲೆಗೊಂದು ಹೇಳಿಕೆ ಇರಲಿ, ಕುರ್ಚಿ ಖಾಲಿ ಇಲ್ಲ, ನಾನೇ ಮತ್ತು ನಾನು ಮಾತ್ರ 5 ವರ್ಷ ಸಿಎಂ ಎಂದು ಸಿಡಿಮದ್ದು ಸಿಡಿದಂತೆ ಎಲ್ಲ ಹಕ್ಕಿಗಳನ್ನು ಒಂದೇ ಹೇಳಿಕೆಯಲ್ಲಿ ಹೊಡೆದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಚಿಕಾಲಿ ಈಗ ಮೊನ್ನೆ ಹೇಳಿದೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ? ಚಿಕಾಲಿ ಈಗ ಚೀಫ್ ಮಿನಿಸ್ಟರ್ ಚಿಕಾಲಿ. ಇದು ಮುಖ್ಯಮಂತ್ರಿಗಳ ವಿಶ್ವಾಸ. ಮುಖ್ಯಮಂತ್ರಿಗಳೇ ಇಷ್ಟೊಂದು ವಿಶ್ವಾಸದಲ್ಲಿರಬೇಕಾದ್ರೆ ಬೆಂಗಾವಲ ಪಡೆ ಇನ್ನಷ್ಟು ಹುಮ್ಮಸ್ಸಿನಲ್ಲಿರಬೇಡ. ಸಹಜವಾಗಿಯೇ ಸಿದ್ದರಾಮಯ್ಯ ಪಾಳಯ ಹಿರಿ ಹಿಗ್ಗಿದೆ, ತಲೆ ಕೊಡವಿ ಮೇಲೆದ್ದಿದೆ. ಸ್ವತಃ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೂ ರೆಡಿ ಅನ್ನುತ್ತಲೇ ಆಪ್ತ ಬಳಗದ ಬಾಣ ಚೂಪಾಗಿದೆ. ಹೇಳೋಕೆ ಕಿನ್ನೇನಿದೆ, ಎಲ್ಲ ಕ್ಲಿಯರ್. ಬದಲಾವಣೆಯ ಬಗ್ಗೆ ಯಾವುದೇ ಮಾತಿಲ್ಲ ಅಂತಿದೆ ಸಿದ್ದರಾಮಯ್ಯರ ಪರವಿರೋ ಸಮರ ಸೇನೆ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ನಾವು ಸಾಕ ಸರಿ ಹೇಳಿದ ಅವರೇ ಸಿಎಂ ಇರ್ತಾರೆ ನಾವು ಹೇಳಿದೀವಿ, ಬೇರೆಯವ್ರು ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. 28ರವರೆಗೆ ಕ್ಲಿಯರ್ ಮಾಡಿದ್ದಾರೆ, 28 ಮೇವರೆಗೆ ಕ್ಲಿಯರ್ ಮಾಡಿದ್ದಾರೆ ಅವರು. ಅದು ಮುಂದೆ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಇನ್ನೂ 3 ವರ್ಷ ಇದೆ. 28ರಲ್ಲಿ ಸಿದ್ದರಾಮಯ್ಯ ನಾಯಕ ಬೇಕಂತ ಹೇಳಿದ್ದೀನಿ, ನಿಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ 6 ತಿಂಗಳ ವರ್ಷದಿಂದ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ, ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಹೌದು, ಅವರೇ ಸಿಎಂ ಬದಲಾವಣೆ
ಮಾಡಬೇಕು ಅಂದರೆ ಹೈಕಮಾಂಡ್ ಅವ್ರು ಮಾಡಬೇಕು ಅಥವಾ MLAಗಳು ಮಾಡಬೇಕು. MLAಗಳು ಮಾಡೋಕ್ಕೆ ತಯಾರಿಲ್ಲ, ಹೈಕಮಾಂಡ್ನವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಿದ್ದರಾಮಯ್ಯ ಮತ್ತು ಆಪ್ತರ ಮಾತು ಬಲವಾಗುತ್ತಲೇ ಇಡೀ ಕಾಂಗ್ರೆಸ್ ಕ್ರಾಂತಿಯ ಸುತ್ತಲಿನ ಮಾತುಗಳಿಗೆ ಬೀಗ ಹಾಕೋ ಪ್ರಯತ್ನಕ್ಕೆ ಇಳಿದಂತಿದೆ. ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ, DCM ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು ಬಂದು ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅಥವಾ ಏನು ಡಿಸೆಂಬರ್ನಲ್ಲಿ ಶಾಂತಿ ಅದೆಲ್ಲ ಹೇಳಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್. CM ಸಾಹೇಬ್ರೆ ಮಾತನಾಡಿದ ಮೇಲೆ ಮುಂದೆ ಏನು ಇಲ್ಲ. ಬಿಜೆಪಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ, ಕೆಲವು ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲೋ ಅನ್ನುವಂಥದ್ದು. ಕ್ರಾಂತಿ ಇಲ್ವೇ ಇಲ್ಲ, ಬರೀ ಶಾಂತಿ ಅಂತ ಹೇಳಿಕ್ಕೆ. ಇತ್ತ ಕುರ್ಚಿ ಮಿರ್ಚಿಯ ಕೇಂದ್ರ ಬಿಂದು DK ಶಿವಕುಮಾರ್ಗೆ ಮೌನ ದೀಕ್ಷೆಯಾಗಿದೆ. ಇದನ್ನ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಶ್ರಮ ಆಗಿರುತ್ತೋ ಅಲ್ಲಿ ಫಲ ಗಿದ್ದೇಗಿದೆ. ಪಕ್ಷಕ್ಕಾಗಿ ದುಡಿಯೋಣ, ಮೆಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಅನ್ನೋದು DCM DK ಶಿವಕುಮಾರ್ ಅವರ ಈ ದಿನದ ರಾಜಕೀಯ ವೇದಾಂತ. ಅವ್ರೇನು ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಅವ್ರೇನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲೇ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಗಾಬರಿ ನಮ್ಗೆ ಇಲ್ಲ ಗಾಬರಿ. ಸೊ ಅಂತ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ. ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಅದು ಬಿಟ್ರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ. DK ಶಿವಕುಮಾರ್ ಮೌನ ಧರಿಸಿ ಬೆಂಬಲಿಗರಿಗೂ ಅದನ್ನೇ ಬೋಧಿಸಿದ್ದಾರೆ. ಆಪ್ತರಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ರೀತಿಯ ಮಾತನಾಡಬಾರದು ಅಂತ ಫರಮಾನು ಹೊರಡಿಸಿದ್ದಾರಂತೆ. ಆದರೂ ಮಳೆ ನಿಂತರೇನಂತೆ, ಹನಿ ನಿಲ್ಲದು ಎಂಬಂತೆ ರಾಮನಗರ ಮೂಲದ ಶಾಸಕರು ಕೂಡ ಇದೀಗ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿದ್ದಾರೆ. DK ಶಿವಕುಮಾರ್ ಈಗಾಗಲೇ CM ಆಗದಿದ್ದರು. ಸಿದ್ದರಾಮಯ್ಯನವರ ಬಳಿಕ ಅವರೇ ಆಗ್ಬೇಕು ಅಂತಾರೆ ಬಾಲಕೃಷ್ಣ. ಇಕ್ಬಾಲ್ ಹುಸೇನ್ ಮಾತ್ರ ಇವತ್ತು ಸೈಲೆಂಟ್ ಆಗಿದ್ರು. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು CM ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅನ್ನೋ ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ CM ಅವರ ನಂತರ ನಮ್ಮ DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ CM ಅಂತೇಳಿ ಹೇಳಿದ್ರು. ಜೊತೆಗೆ DK ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇಲ್ಲ ಅಂತ ನೋಡಿ, ನಾನು ಅವ್ರ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳೋರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಇತ್ತ ಸಿದ್ದರಾಮಯ್ಯ ಮಾತಿನ ಬೆನ್ನಲ್ಲೇ CM ಗದ್ದುಗೆ ಸುತ್ತಲಿನ ಚರ್ಚೆಗೆ ಪೂರ್ಣ ವಿರಾಮ ಬಿದ್ದರು. ಪಕ್ಷದ ಅಧ್ಯಕ್ಷಗಿರಿಯ ಸುತ್ತ ಅರ್ಧ ವಿರಾಮಗಳು ಕಾಣಿಸಿಕೊಳ್ಳುತ್ತಲೇ ಇವೆ. ಸದ್ಯಕ್ಕಂತೂ ಯಾರು ಯಾವುದನ್ನು ಕೇಳೋದಿಲ್ಲ ಅನ್ನುತ್ತಲೇ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತುಗಳು ತೂರಿ ಬರಲಾರಂಭಿಸಿವೆ. ಅದು ಅವ್ರು ಬಿಟ್ಟಂತ ವಿಚಾರ ನಾವು ಹೇಳ್ಬೇಕಾದ ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ನಿರ್ಣಯ ಮೇಲೆ ಮಾಡೋದಿಲ್ಲ ಅವರು, ಹೈಕಮಾಂಡ್ ಅವರು. ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡ್ತಾರೆ. ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಎಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಆದರೆ ಮಾತಾಡದಿದ್ದರೂ ಕೆಲಸದ ಮೂಲಕ ಉತ್ತರ ಕೊಡುವೆ ಅನ್ನೋದು DK ಶಿವಕುಮಾರ್ ಮೆಸೇಜ್. CM ರೇಸಿಗಂತೂ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ. ಈಗ ಅಧ್ಯಕ್ಷಗಿರಿಯ ಸುತ್ತಲಾದರೂ ಪ್ರಭಾವ ಉಳಿಸಿಕೊಳ್ಳಲೇಬೇಕು ಎಂದು ನಿರ್ಧರಿಸಿದಂತೆ ಕಂಡ DK ಶಿವಕುಮಾರ್ ಸೀದಾ ಪಕ್ಷದ ಕಚೇರಿಗೆ ಬಂದಿದ್ದಾರೆ. ದೆಹಲಿಯಿಂದ ಬರುತ್ತಲೇ KPCC ಕಚೇರಿಗೆ ಬಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು. ಈ ಮೂಲಕ ಹೊಸ ದಾಳ ಬಿಡೋ ಮುನ್ಸೂಚನೆ ಕೊಟ್ರು. ಇರೋ ಸ್ಥಾನ ಮುಖ್ಯವಲ್ಲ, ಮಾಡೋ ಕೆಲಸ ಮುಖ್ಯ ಅನ್ನೋದು ಕಚೇರಿ ಭೇಟಿ ವೇಳೆ ಕೊಟ್ಟ ಸಂದೇಶವಾಗಿತ್ತು.
ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ. ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಪಾರ್ಟಿ ಸಿದ್ದರಾಮಯ್ಯ ಆಪ್ತರು ಡಿಕೆ ಮಧ್ಯೆ ಹೀಗೆಲ್ಲ ನಡೀತಿರೋವಾಗ್ಲೇ ಮಂಡ್ಯದಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ಪೂಜೆ ಪ್ರಾರ್ಥನೆಗಳು ನಡೆದಿವೆ. ಚೊಂಚಶ್ರೀ ಒಕ್ಕಲಿಗ ಮಹಿಳಾ ಬಳಗದಿಂದ ಲಕ್ಷ್ಮೀ ಪೂಜೆ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕೆಂಬ ಸಂದೇಶ ರವಾನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ. ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ, ಅವರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ. ಇದು ಈ ದಿನ ಕಾಂಗ್ರೆಸ್ನೊಳಗೆ ಕಂಡುಬಂದ ದಿನಚರಿ. ಇದರ ಲಾಸ್ಟ್ ಸಿಪ್ ಅನ್ನೋ ರೀತಿ ಕುರ್ಚಿ ಸುತ್ತ ಹಾಸ್ಯ ಚಟಾಕಿ ಹಾರಿಸಿ ಮತ್ತೊಮ್ಮೆ ಸಿಎಂ ಆಸೆ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ವಕೀಲರ ಸಂಘ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಉದ್ಘಾಟನಾ ಭಾಷಣದಲ್ಲಿ ಡಿಕೆಶಿ ಮಾತನಾಡಿದ್ರು. ಆಗ ಚೇರ್ಗಳು ಖಾಲಿ ಇದ್ದರು. ಅಲ್ಲಿ ಕೂರದ ಲಾಯರ್ಗಳಿಗೆ ಕುರ್ಚಿ ಪಾಠ ಮಾಡಿದ್ರು. ಅದು ಕುರ್ಚಿ ಕದನದ ಮಾರ್ಮಿಕ ನುಡಿಗಳಂತಿತ್ತು. ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡದಾಡ್ತಾ ಇದೀವಿ. ನಿಮ್ ಚೇರೇ ಬೇಡ ಅಂತ ಕೂತಿದ್ದೀವಿ. ಬಂದ್ ಚೇರ್ ಅವ್ರು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ಕಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಈ ಮಧ್ಯೆ ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿ ನಾಯಕರ ಕುರ್ಚಿ ಕಚ್ಚಾಟದ ಬಗ್ಗೆ ಬಿಜೆಪಿ ನಾಯಕರ ಕಮೆಂಟ್ಸ್ ಮುಂದುವರೆದಿದೆ. ಕರ್ನಾಟಕದ ಹಿತಕ್ಕಾಗಿ ಏಕತೆ ಬೇಕು. ನಾವ್ಯಾರು ಇರ್ಲಿಲ್ಲ ಅಂದ್ವಿ. ನೀವು ಮೊದಲು ಕಾಂಗ್ರೆಸ್ದವ್ರು ಏಕತೆಯಿಂದ ಇಬ್ಬರು ಆಡಳಿತ ಮಾಡ್ರಿ, ಆಮೇಲೆ ನಾವು ನಿಮ್ಮ ಜೊತೆಗೆ ರಾಜ್ಯದ ಹಿತಾಸಕ್ತಿಗಳು ಗೆದ್ದೀವಿ ಅಂತ ನಾವು ಅವ್ರಿಗೆ ಹೇಳಿ ಡಿ ಕೆ ಶಿವಕುಮಾರ್ ಅವರು. ಅದೇನೋ ನನಗೆ ಗೊತ್ತಿಲ್ಲ, ಇವರಿಬ್ಬರಿಗೂ ಒಳ ಒಪ್ಪಂದ ಆಗಿದೆ ಅಂತ ಕಾಣಿಸ್ತದೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಒಳ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರ್ಕೊಂಡು ಜನರನ್ನ ಎಲ್ಲ ಒಂದು ಕಡೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ನನ್ನ 45 ವರ್ಷದ ಅನುಭವ. ಇದು ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ರಾಜ್ಯಕ್ಕೆ ನೀವೇನು ಬಂದಿದ್ದೀರಿ ಆ ಕೆಲಸ ಮಾಡೋದಕ್ಕೆ ಆದ್ಯತೆ ಕೊಡ್ರಿ. ಈ ಎಲ್ಲ ಜಂಜಾಟಗಳ ಮಧ್ಯೆಯೇ ಸಿಎಂ ಡಿಸಿಎಂ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡ್ರು. ವಿಧಾನಸೌಧದಲ್ಲಿ ನಡೆದ ಕೃಷ್ಣ ಭಾಗ್ಯ ಜಲ ನಿಗಮದ ನಿರ್ದೇಶಕರ ಸಭೆಗೆ ನಗುತ್ತಲೇ ಜೊತೆಯಾಗಿ ಬಂದ್ರು. ಒಟ್ಟಾಗಿಯೇ ಸಭೆಯನ್ನು ಮಾಡಿ ನಾವಿಬ್ಬರು ಹೀಗೆ ಇರುತ್ತೇವೆ ಎಂಬ ಸಂದೇಶ ರವಾನಿಸಿದ್ದಂತು ಸದ್ಯದ ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಚುನಾವಣೆ ಹೊಸ್ತಿಲಲ್ಲಿರುವಂತಹ ಬಿಹಾರದಲ್ಲಿ ಇವತ್ತು ಕಾಂಗ್ರೆಸ್ನ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗವನ್ನೇ ಟಾರ್ಗೆಟ್ ಮಾಡಿದರು. ಮಹಾರಾಷ್ಟ್ರದಂತೆ ಬಿಹಾರದ ಚುನಾವಣೆಯಲ್ಲೂ ಬಿಜೆಪಿಯ ಕಳ್ಳಾಟಕ್ಕೆ ಚುನಾವಣಾ ಆಯೋಗ ಸಾಥ್ ಕೊಡ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಲೋಕಸಭೆ ಪ್ರತಿಪಕ್ಷ ನಾಯಕ ಮಾಡಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತೆ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಸಿಲುಕಿಕೊಂಡಿದೆ. ಎಐಸಿಸಿ ನಾಯಕ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದಿಂದ ಎಲೆಕ್ಷನ್ ಕಳ್ಳಾಟ ನಡೀತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಬಿಹಾರ ಚುನಾವಣೆಯನ್ನ ಅಡ್ಡದಾರಿಯಲ್ಲಿ ಕದಿಯಲು ಬಿಜೆಪಿಯವರು ಪಿತೂರಿ ನಡೆಸುತ್ತಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗದ ಸಹಕಾರವಿದೆ ಅಂತ ನೇರವಾಗಿ ಆರೋಪಿಸಿದ್ರು. ಮಹಾರಾಷ್ಟ್ರದಲ್ಲೂ ಕಳ್ಳತನದಿಂದಲೇ ಸರ್ಕಾರ ರಚನೆ ಮಾಡಿದ್ದು ಈಗ ಬಿಹಾರಕ್ಕೂ ಕೈ ಹಾಕಿದ್ದಾರೆ ಅಂದ್ರು. ಭುವನೇಶ್ವರ ನಗರದ ಬಾರಾಮುಂಡಾ ಮೈದಾನದಲ್ಲಿ ಇವತ್ತು ಸಂವಿಧಾನ ಉಳಿಸಿ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟರು. ಮಹಾರಾಷ್ಟ್ರ में चुनाव चोरी किया गया, वैसे ही बिहार में चुनाव चोरी करने की कोशिश की जा रही है और चुनाव चोरी करने के लिए इलेक्शन कमीशन ने नई साजिश शुरू की है. इलेक्शन कमीशन बीजेपी का अंग का काम कर रहा है, अपना काम नहीं कर रहा है. महाराष्ट्र में लोकसभा और विधानसभा के बीच में 1 करोड़ नए वोटर आ गए. आज तक किसी को नहीं मालूम ये वोटर कौन थे और कहां से आए. हमने इलेक्शन कमीशन से एक बार नहीं अनेक बार कहा है, आप हमें वोटर लिस्ट दीजिए, आप हमें वीडियोग्राफी दीजिए. इलेक्शन कमीशन नहीं देता है और जो चोरी महाराष्ट्र में हुई
वही चोरी फिर से ये लोग बिहार में करने जा रहे हैं। कल मैं बिहार गया, इंडिया गठबंधन के नेताओं के साथ हमने कहा कि बिहार में हम इलेक्शन कमीशन को बिहार का चुनाव चोरी नहीं करने देंगे, बीजेपी को चुनाव नहीं चोरी करने देंगे। ಇದೇ ಸಮಾವೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆನು ಆಯೋಗವನ್ನೇ ಟಾರ್ಗೆಟ್ ಮಾಡಿದ್ರು. ಬಿಹಾರದಲ್ಲಿ 7 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಇದರಲ್ಲಿ ಹತ್ರತ್ರ 2 ಕೋಟಿ ಮತದಾರರನ್ನ ಚುನಾವಣಾ ಆಯೋಗ ಪಟ್ಟಿಯಿಂದ ಹೊರಗಿಡಲು ಸಂಚು ರೂಪಿಸಿದೆ ಅಂತ ನೇರವಾಗಿ ಆರೋಪಿಸಿದ್ರು ಖರ್ಗೆ. महाराष्ट्र में अब जो सरकार बनी है वो चोरी की सरकार है, वो चोरों की सरकार है। 85 लाख वोट को बदलकर वहां पर उन्होंने अपनी सरकार बनाई बीजेपी वाले। आप देखे होंगे बिहार में जो बहुत बड़ी रैली हो गई, वहां पर 7 करोड़ वोटर में से 2 करोड़ वोटर्स को वो काट रहे हैं। ಚುನಾವಣಾ ಆಯೋಗವೇ ಕಳ್ಳಾಟ ಮಾಡ್ತಿದೆ, ಬಿಜೆಪಿಯವರ ಜೊತೆ ಸೇರ್ಕೊಂಡು ನಕಲಿ ಮತದಾರರನ್ನ ಸೃಷ್ಟಿಸ್ತಿದೆ ಅಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಆರೋಪಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೇಂದ್ರ ಚುನಾವಣಾ ಆಯೋಗ ನಿನ್ನೆಯಷ್ಟೇ ಬಿಡುಗಡೆ ಮಾಡಿರುವ ಪರಿಷ್ಕೃತ ಬಿಹಾರ ಮತದಾರರ ಪಟ್ಟಿ. ಬಿಹಾರದಲ್ಲಿ ಅಕ್ಟೋಬರ್ ತಪ್ಪಿದ್ರೆ ನವೆಂಬರ್ಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರುವ ಚುನಾವಣಾ ಆಯೋಗ ನಿನ್ನೆಯವರೆಗೂ ಆಗಿರುವ ಪರಿಷ್ಕೃತ ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಕೊಟ್ಟಿತ್ತು. ಬಿಹಾರದ 24/6/2025 ಅಂಕಿ ಅಂಶದಂತೆ ಒಟ್ಟು ಮತದಾರರ ಸಂಖ್ಯೆ 7,90,00,000ದಷ್ಟಿದೆ. ಈಗ ಎಲ್ಲ ಮತದಾರರ ಮರುಗಣತಿಯನ್ನ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಇಲ್ಲಿಯವರೆಗೂ 66% ಮತದಾರರಿಂದ ಮರು ನೋಂದಣಿ ಕೆಲಸನೂ ಪೂರ್ತಿಯಾಗಿದ್ದು 5,22,44,956 ಮತದಾರರ ನೋಂದಣಿ ಪತ್ರ ಸಿದ್ಧವಾಗಿದೆ. ಇನ್ನು ಪರಿಷ್ಕರಣೆ ಆಗ್ತಿದ್ದು 33.84% ರಷ್ಟು ಬಾಕಿ ಇದ್ದು ಅಂದಾಜು 2,49,00,000 ಮತದಾರರು ನೋಂದಣಿ ಪತ್ರ ಸಲ್ಲಿಸಬೇಕಿದೆ. ಆ ಕೆಲಸವನ್ನು ಜುಲೈ 25ರೊಳಗೆ ಮಾಡಿ ಮುಗಿಸುವುದಾಗಿ ಚುನಾವಣಾ ಆಯೋಗ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ. ಕೇಂದ್ರ ಚುನಾವಣಾ ಆಯೋಗ ಇನ್ನೂ 15 ದಿನ ಬಾಕಿ ಇದ್ದು ಪರಿಷ್ಕರಣೆ ಆಗ್ತಿದೆ ಅಂತ ಹೇಳ್ತಿದೆ. ಆದರೆ 15 ದಿನದೊಳಗೆ 2,49,00,000 ಮತದಾರರ ಮರು ನೋಂದಣಿ ಆಗಲ್ಲ. ಅಪ್ಪಿತಪ್ಪಿ ಮತದಾರರ ನೋಂದಣಿಯಾದ್ರೂ ಅಂತಿಮ ವರದಿಯಲ್ಲಿ ಕಳ್ಳಾಟ ನಡೆಯುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ನೇರ ಆರೋಪ. ಹಾಗಾಗಿ ಚುನಾವಣೆ ಘೋಷಣೆಗೂ ಮೊದಲೇ ಬಿಹಾರದಲ್ಲಿ ಎಲೆಕ್ಷನ್ ಕಳ್ಳಾಟ ಶುರುವಾಗಿದೆ ಅಂತಿದ್ದಾರೆ. ಏನೇ ಆಗಲಿ, ಚುನಾವಣೆ ಘೋಷಣೆಗೂ ಮೊದಲೇ ಬಿಹಾರದಲ್ಲಿ ಎಲೆಕ್ಷನ್ ರಾಜಕೀಯ ತಾರಕಕ್ಕೇರಿದೆ. ಇನ್ನು ಚುನಾವಣೆ ಘೋಷಣೆ ಆದ್ಮೇಲೆ ಏನೇನಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ದರ್ಶನಕ್ಕೆ ಇವತ್ತು ಒಂದೇ ದಿನ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿದ್ದರು. ಆದರೆ ವಿವಿಐಪಿ ಸಂಸ್ಕೃತಿಯಿಂದಾಗಿ ರೊಚ್ಚಿಗೆದ್ದಂತಹ ಭಕ್ತರು ಬ್ಯಾರಿಕೇಡ್ ಕಿತ್ತು ಒಳಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದರು. ಅಪಾಯದ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಮಧ್ಯಾಹ್ನದ ಮೇಲೆ ವಿವಿಐಪಿ ಸಂಸ್ಕೃತಿಗೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಆಷಾಢ ಮಾಸದ 3ನೇ ಶುಕ್ರವಾರ ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯಲು ಬಂದಿದ್ದ ಭಕ್ತರ ಪರಿಸ್ಥಿತಿ ಇದು. ರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತು ಚಾಮುಂಡೇಶ್ವರಿ ದರ್ಶನಕ್ಕೆ ಕಾಯ್ತಿದ್ದ ಭಕ್ತರು ಕೊನೆಗೆ ಸಿಟ್ಟಿಗೆದ್ರು. ಇದಕ್ಕೆ ಕಾರಣ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ಆಡಳಿತ ಮಂಡಳಿಯವರ ವಿವಿಐಪಿ ಸಂಸ್ಕೃತಿ. ಬೆಳಗಿನ ಜಾವ 3 ಗಂಟೆಯಿಂದ ದೇವರ ದರ್ಶನಕ್ಕೆ ಭಕ್ತರು ಕಾಯ್ತಾ ನಿಂತಿದ್ರು. ಮಧ್ಯಾಹ್ನದವರೆಗೂ ಬರೋಬ್ಬರಿ 2 ಲಕ್ಷದಷ್ಟು ಜನ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನಕ್ಕೆ ಹಾತೊರೆಯುತ್ತಿದ್ರು. ಆದರೆ ವಿವಿಐಪಿಗಳಿಗೆ ಆಡಳಿತ ಮಂಡಳಿ ಹೆಚ್ಚು ಮಣೆ ಹಾಕಿತ್ತು. ಆಷಾಢ ಶುಕ್ರವಾರ ಅಂತ ಇವತ್ತು ಚಾಮುಂಡೇಶ್ವರಿ ದರ್ಶನಕ್ಕೆ ಯಡಿಯೂರಪ್ಪನವರು ಬಂದಾಗ ಭದ್ರತೆ ದೃಷ್ಟಿಯಿಂದ ಭಕ್ತರನ್ನ ಹೆಚ್ಚಾಗಿ ಒಳಗೆ ಬಿಡಲಿಲ್ಲ. ಆಮೇಲೆ ಗೃಹ ಸಚಿವ ಪರಮೇಶ್ವರ್ ಬಂದು ವಿಶೇಷ ಪೂಜೆ ಮಾಡಿಸಿದ್ರು. ಪರಮೇಶ್ವರ್ ಅವರು ಹೋಗ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಗ್ಲೂ ಪೂಜೆ ಪುನಸ್ಕಾರ ಅಂತ 10 ನಿಮಿಷ ಭಕ್ತರಿಗೆ ಸರಿಯಾದ ದರ್ಶನ ಭಾಗ್ಯ ಸಿಗ್ಲಿಲ್ಲ. ಆಮೇಲೆ ಶಾಸಕರು, ಮಾಜಿ ಸಚಿವರು, ಅಧಿಕಾರಿಗಳ ಕುಟುಂಬದವರು, ಸಿನಿಮಾ ನಟ ವಸಿಷ್ಠ ಸೇರಿ ಅನೇಕರು ಬಂದಾಗ ಅವರಿಗೆ ದೇವಸ್ಥಾನ ಆಡಳಿತ ಮಂಡಳಿ ಹೆಚ್ಚು ಮಣೆ ಹಾಕ್ತಿತ್ತು. ಇದರಿಂದ ರೊಚ್ಚಿಗೆದ್ದ ಜನ ಸೀದಾ ವಿವಿಐಪಿ ಗೇಟ್ಗೆ ನುಗ್ಗಿದ್ರು.
ನಮ್ಮನ್ನು ಬಿಡಿ ಅಂತ ಗಲಾಟೆ ಮಾಡಿ ಬ್ಯಾರಿಕೇಡ್ಗಳನ್ನು ಕಿತ್ತು ಹಾಕಿದ್ರು. ಆಗ ಪರಿಸ್ಥಿತಿ ಕೈಮೀರಿ ಹೋಯಿತು. ಗೇಟ್ನಲ್ಲಿ ಎಲ್ಲರೂ ಬರುತ್ತಿದ್ದ ಕಾರಣ ನೂಕುನುಗ್ಗಲು ಉಂಟಾಗಿ ಭಕ್ತರು ಬ್ಯಾರಿಕೇಡ್ ತಳ್ಳಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಗಂಟೆಗಟ್ಟಲೆ ಕಾಯುವ ನಮ್ಮನ್ನು ಬಿಟ್ಟು ಯಾವ ವಿವಿಐಪಿ ಅಂತ ಇಡೀ ಶಾಪ ಹಾಕಿದ್ರು. ಕೊನೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಟ್ಕರ್ ಸ್ಥಳಕ್ಕೆ ಓಡೋಡಿ ಬಂದ್ರು. ಭಕ್ತರ ಸಂಖ್ಯೆ ಹೆಚ್ಚಳ, ವಿವಿಐಪಿ ಸಂಸ್ಕೃತಿಗೆ ಮಣೆ ಹಾಕಿದ್ದು, ಇನ್ನೊಂದು ಕಡೆ 2,000 ರೂಪಾಯಿ ಕೊಟ್ಟು ವಿಐಪಿ ದರ್ಶನಕ್ಕೂ ಬಂದಿದ್ದ ಭಕ್ತರನ್ನು ತಡೆದಿದ್ದಕ್ಕೆ ಚಾಮುಂಡೇಶ್ವರಿ ದೇಗುಲದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರೂಪಾ ಅವರನ್ನ ತರಾಟೆ ತಗೊಂಡ್ರು. ಹೀಗೆ ಅಧಿಕಾರಿಗಳನ್ನ ಕಮಿಷನರ್ ತರಾಟೆ ತಗೊಳ್ತಿದ್ರೆ, ಇನ್ನೊಂದು ಕಡೆ ವಿವಿಐಪಿ ಎಂಟ್ರಿಯಲ್ಲಿ ರಾಜಕಾರಣಿಗಳ ಅನುಯಾಯಿಗಳು, ಅಧಿಕಾರಿಗಳ ಸಂಬಂಧಿಕರು ಬಂದಿದ್ರಿಂದ ಸಾರ್ವಜನಿಕರ ದರ್ಶನಕ್ಕೆ ಕಿರಿಕಿರಿ ಉಂಟಾಯಿತು. ವಿವಿಐಪಿಗಳ ಸೋಗಿನಲ್ಲಿ ಬಂದವರನ್ನು ನಿಯಂತ್ರಿಸುವಲ್ಲಿ ಸಿಬ್ಬಂದಿ ಹೈರಾಣಾದ್ರು. ಮಾಧ್ಯಮಗಳಲ್ಲಿ ಈ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಪೊಲೀಸ್ ಕಮಿಷನರ್ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಂಡ್ರು. ತಪ್ಪಾಗಿದೆ ಅಂತ ಜಿಲ್ಲಾಧಿಕಾರಿನೂ ಒಪ್ಪಿಕೊಂಡ್ರು. ಇಲ್ಲ, ಕಳೆದ ಬಾರಿಗಿಂತ ಈ ಶುಕ್ರವಾರ ರಶ್ 2 ಪಟ್ಟು ಜಾಸ್ತಿ ಬಂದಿದ್ದಾರೆ. ಈಗ ಮಧ್ಯಾಹ್ನದೊಳಗೇ 2 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ದರ್ಶನ ಪಡೆದುಕೊಂಡ ಒಂದು ನಂಬರ್ಸ್ ಆಗಿದೆ. ಸೊ ತುಂಬ ಜಾಸ್ತಿ ಭಕ್ತಾದಿಗಳು ಬಂದಿರೋ ಕಾರಣ ಕಳೆದ ಹಾಫ್ ಆನ್ ಅವರಲ್ಲಿ ಸ್ವಲ್ಪ ಲೈನ್ ಸ್ಲೋ ಡೌನ್ ಆಗಿತ್ತು, ಸ್ವಲ್ಪ ಭಕ್ತಾದಿಗಳು ಕ್ಯೂ ಮೂವ್ಮೆಂಟ್. ಅದಕ್ಕೆ ನಾವು ಪೊಲೀಸ್ ಆಯುಕ್ತರು ಸಹ ಬಂದು ಇಲ್ಲಿ ವ್ಯವಸ್ಥೆನ ಕೆಲವೊಂದು ಕ್ಯೂ ಫಾಸ್ಟ್ ಮೂವ್ಮೆಂಟ್ಗೆ ಕ್ರಮ ತಗೊಂಡಿದ್ದೇವೆ. ಅರ್ಚಕರಾದ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಮಾತನಾಡಿ, ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಪಡೆದ್ರೆ ಒಳ್ಳೆಯದಾಗುತ್ತೆ ನಿಜ. ಆದರೆ ಯಾರಿಗೆ ಇಲ್ಲಿ ಬರಲು ಸಾಧ್ಯವಿಲ್ಲ ಅಂತವರು ಮನೆಯಲ್ಲೇ ಭಕ್ತಿ ಭಾವದಿಂದ ಪೂಜೆ ಮಾಡಿ ಅಂತಾನೂ ಸಲಹೆ ಕೊಟ್ಟರು. ಆಷಾಢ ಮಾಸದ 3ನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಹಾನಿರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ನಾಗಲಕ್ಷ್ಮಿ ಅಲಂಕಾರ ಆಗಿದೆ, ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈಗ 5ವರೆಗೆ ದರ್ಶನದ ವ್ಯವಸ್ಥೆ ಪ್ರಾರಂಭ ಆಗಿದೆ. 9ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಹೀಗೆ ದರ್ಶನದ ವ್ಯವಸ್ಥೆ ರಾತ್ರಿ 10ವರೆವರೆಗೂ ಮುಂದುವರ್ಕೊಂಡು ಹೋಗ್ತದೆ. ಒಟ್ಟಾರೆಯಾಗಿ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ನಿರೀಕ್ಷೆಗಿಂತ ಹೆಚ್ಚು ಜನ ವಿವಿಐಪಿ ಎಂಟ್ರಿಯಲ್ಲಿ ಬಂದಿದ್ದರಿಂದ ನೂಕುನುಗ್ಗಲು ಉಂಟಾಗಿ ಭಕ್ತರ ಆಕ್ರೋಶಕ್ಕೆ ಕಾರಣ ಆಯಿತು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್, ನ್ಯೂಸ್ 18 ಮೈಸೂರು. ಪಾಕಿಸ್ತಾನದಿಂದ ಪ್ರತ್ಯೇಕವಾಗಲು ಬಲೂಚಿಸ್ತಾನಿಗಳು ಮತ್ತೆ ದಂಗೆಯೆದ್ದಿದ್ದಾರೆ. ಆದರೆ ಈ ಸಲ ಪಾಕಿಸ್ತಾನ ಸರ್ಕಾರ ಸೇನೆಯನ್ನು ಬಿಟ್ಟು 9 ನಾಗರಿಕರ ರಕ್ತ ಹರಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರು ಧರ್ಮ ಕೇಳಿಕೊಂಡಿದ್ರು. ಬಲೂಚಿ ಬಂಡುಕೋರರು ಪಂಜಾಬ್ ಪ್ರಾಂತ್ಯದವರನ್ನು ಹುಡುಕಿ ಹತ್ಯೆ ಮಾಡಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ನರಮೇಧ ನಡೆದು ಹೋಗಿದೆ. ಶಸ್ತ್ರಸಜ್ಜಿತ ಬಂಡುಕೋರರು ಬಸ್ ಪ್ರಯಾಣಿಕರನ್ನು ಅಪಹರಿಸಿ 9 ಮಂದಿಯನ್ನ ಭೀಕರವಾಗಿ ಕೊಂದು ಹಾಕಿದ್ದಾರೆ. ಬಸ್ನಲ್ಲಿದ್ದ 9 ಪಂಜಾಬ್ನ ಪ್ರಯಾಣಿಕರ ಮೇಲೆ ಮನಸೋಗಿಚ್ಚೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಪ್ರಾಂತ್ಯದ ಝೋಪ್ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಶಸ್ತ್ರಸಜ್ಜಿತ ದಂಗೆಕೋರರು ಪ್ರಯಾಣಿಕರ ಗುರುತಿನ ಚೀಟಿಗಳನ್ನ ಮೊದಲು ಪರಿಶೀಲನೆ ಮಾಡಿದ್ರು. ಆಮೇಲೆ 9 ಜನರನ್ನ ಕ್ವೆಟ್ಟಾದಿಂದ ಲಾಹೋರ್ಗೆ ಹೋಗುತ್ತಿದ್ದ ಬಸ್ಸಿನಿಂದ ಇಳಿಸಿ ಪಂಜಾಬ್ ಪ್ರಾಂತ್ಯದವರು ಅಂತ ಗೊತ್ತಾದ ಮೇಲೆ ಗುಂಡಿಕ್ಕಿಕೊಂಡು ಪರಾರಿಯಾಗಿದ್ದಾರೆ. ಪಾಕಿಸ್ತಾನ ಸರ್ಕಾರವನ್ನ ವಿರೋಧಿಸುವ ಮತ್ತು ಹೆಚ್ಚಾಗಿ ಬಲೂಚಲ್ಲದ ಕಾರ್ಮಿಕರು ಅಥವಾ ಪ್ರಯಾಣಿಕರನ್ನ ಗುರಿಯಾಗಿಸಿ ಜನಾಂಗೀಯ ಬಲೂಚ್ ದಂಗೆಕೋರರ ಗುಂಪು ಇಂತಹ ಹತ್ಯೆಗಳನ್ನ ನಡೆಸಿರೋದು ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾಗಿದೆ. ಇದಿಷ್ಟೇ ಅಲ್ಲ, ದಂಗೆಕೋರರು ರಾತ್ರಿ ಸಮಯದಲ್ಲಿ ಬಂದು ದಾಳಿ ನಡೆಸಿ ಮತ್ತು ಚೆಕ್ ಪೋಸ್ಟ್ಗಳು, ಸರಕಾರಿ ಸ್ಥಾಪನೆಗಳು, ಪೊಲೀಸ್ ಠಾಣೆಗಳು, ಬ್ಯಾಂಕುಗಳು ಮತ್ತು ಟವರ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಮಾರ್ಚ್ನಲ್ಲಿ ಗ್ವಾದರ್ ಬಂದರಿನ ಬಳಿಯ ಕಲ್ಮತ್ ಪ್ರದೇಶದಲ್ಲಿನ 5 ಜನರನ್ನ ಗುಂಡಿಕ್ಕಿ ಕೊಂದಿದ್ರು. ಫೆಬ್ರವರಿಯಲ್ಲಿ ಫರ್ಕಾನ್ ಪ್ರದೇಶದಲ್ಲಿನ ದಂಗೆಕೋರರು ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ 7 ಪ್ರಯಾಣಿಕರನ್ನ ಇಳಿಸಿ ಕೊಂದಿದ್ರು. ಈಗ ಝೋಪ್ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 9 ಜನರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಇಷ್ಟೇ ಅಲ್ಲ, ಕ್ವೆಟ್ಟಾ, ಲೋರಾಲೈ ಮತ್ತು ಮಸ್ತಂಗ್ ಎಂಬ 3 ಪಟ್ಟಣಗಳಲ್ಲಿ ದಂಗೆಕೋರರು ಭದ್ರತಾ ಪಡೆಗಳ ಮೇಲೂ ದಾಳಿ ಮಾಡಿದ್ದು ಹಲವರಿಗೆ ಗಾಯವಾಗಿದೆ.
ಪಾಕಿಸ್ತಾನದಿಂದ ಪ್ರತ್ಯೇಕತೆ ಕೇಳುತ್ತಿರುವ ಬಲೂಚಿಸ್ತಾನಿ ಬಂಡುಕೋರರು ಆಗಾಗ ಇಂಥ ಕೃತ್ಯ ನಡೆಸ್ತಾನೇ ಇದ್ದಾರೆ. ಗಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಗೆ ವಿರೋಧ ಮಾಡುತ್ತಿದ್ದಾರೆ. ಈಗ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮೂಲಸೌಕರ್ಯ ಯೋಜನೆ ನಿಲ್ಲಿಸಲು ಪಾಕ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಗ್ಗದಿದ್ದಾಗ ಕಾಮಗಾರಿಗೆ ಬರುವ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡ್ತಾರೆ. ಬಿಗಿ ಭದ್ರತೆಯಲ್ಲಿ ಕೆಲಸಕ್ಕೆ ಬಂದವರನ್ನ ಹುಡುಕಿ ಹತ್ಯೆ ಮಾಡ್ತಿದ್ದಾರೆ. ಯಾವುದೇ ಗುಂಪು 9 ಜನರ ಹತ್ಯೆಯ ಹೊಣೆ ಹೊತ್ತಿಲ್ಲ. ಆದರೆ ಬಲೂಚಿಸ್ತಾನದ ಬಂಡುಕೋರರು ಅನ್ನೋದು ಕನ್ಫರ್ಮ್ ಆಗಿದೆ. ಅಮಾಯಕರನ್ನ ಕೊಲ್ಲುವ ಮೂಲಕ ಪಾಕಿಸ್ತಾನ ವಿರುದ್ಧ ಸಮರ ಸಾರಿದ್ರು. ಪಾಕಿಸ್ತಾನ ಸರ್ಕಾರದ ಕೈಯಲ್ಲೂ ಏನೂ ಮಾಡೋಕಾಗ್ತಿಲ್ಲ. ಸದ್ಯಕ್ಕೆ 9 ಜನರ ಶವಗಳನ್ನ ಬಂಡುಕೋರರು ಅಲ್ಲೇ ಬಿಟ್ಟು ಹೋಗಿದ್ರು. ಎಲ್ಲರ ಶವಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸೋ ಕೆಲಸ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಕ್ರೈಮ್ ಡೈರಿ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.